ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡೇಟಾ ಸ್ಟ್ರಕ್ಚರ್ಸ್ನ ಡೆಫಿನಿಷನ್ ಮತ್ತು ಅದರ ಕ್ಲಾಸಿಫಿಕೇಷನನ್ನು ನೋಡಿದ್ವಿ. ಇವತ್ತು ಲಿನಿಯರ್ ಡೇಟಾ ಸ್ಟ್ರಕ್ಚರ್ಸ್, ಅದರಲ್ಲಿ ಸ್ಟ್ಯಾಕ್, ಅದರ ಡೆಫಿನಿಷನ್ ಮತ್ತು ಸಮ್ ಎಕ್ಸಾಂಪಲ್ಸನ್ನು ನೋಡೋಣ. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ನೋಡಿ, ವರ್ಡ್ ಲೀನಿಯರ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಈ ಡೇಟಾ ಸ್ಟ್ರಕ್ಚರ್ಸಲ್ಲಿ ಅಂದರೆ ಈ ಮೆಥಡಲ್ಲಿ ನಾವು ಸ್ಟೋರ್ ಮಾಡುವಂಥ ಡೇಟಾ ಮೆಮೊರಿ ಒಳಗಡೆ ಸೀಕ್ವೆನ್ಷಿಯಲ್ ಆಗಿ ಸ್ಟೋರ್ ಆಗಿರುತ್ತೆ. ಕಂಟಿನ್ಯೂಯಸ್ ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಆಗಿರ್ಬೋದು. ಇಲ್ಲಿ ಬಲಗಡೆ ನೀವು ಅದನ್ನು ನೋಡ್ಬೋದು, ಎಲಿಮೆಂಟ್ಸ್ ಯಾವ ಥರ ಸ್ಟೋರ್ ಆಗಿದೆ ಅಂತ. ಸೊ ನಾವು ಇದನ್ನು ಒನ್ ಆಫ್ಟರ್ ದಿ ಅದರ್ ಆಕ್ಸೆಸ್ ಮಾಡ್ತೀವಿ. ಸಿಂಗಲ್ ಲೆವೆಲ್ ಇದು ಅಂದರೆ ಒಂದು ಸರಿ ಒಂದೇ ಡೈರೆಕ್ಷನ್ನಲ್ಲಿ ನಾವೇನು ಮಾಡ್ತೀವಿ, ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ಈಗಾಗಲೇ ಸುಮಾರು ನಾವು ಲಾಸ್ಟ್ ಕ್ಲಾಸಲ್ಲಿ ಲಿಸ್ಟ್ ಮಾಡಿದ್ದೀವಿ. ಅರೇಸ್, ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್ಸ್. ಅದರಲ್ಲಿ ಇವತ್ತು ಸ್ಟ್ಯಾಕ್ ಬಗ್ಗೆ ಚೂರು ತಿಳ್ಕೊಳ್ಳೋಣ. ಲಿನಿಯರ್ ಡೇಟಾ ಸ್ಟ್ರಕ್ಚರಿಂದು ಏನು ಕ್ಯಾರೆಕ್ಟರಿಸ್ಟಿಕ್ಸು ಅಂತಂದರೆ, ಇದರಲ್ಲಿ ಡೇಟಾ ಲೀನಿಯರ್ ಆಗಿ ಅರೇಂಜ್ ಆಗಿರುತ್ತೆ, ಅಂದರೆ ಸೀಕ್ವೆನ್ಷಿಯಲ್ ಆಗಿ ಅರೇಂಜ್ ಆಗಿರುತ್ತೆ. ಆಮೇಲೆ ಇರೋಂಥ ಎಲಿಮೆಂಟ್ಸನ್ನು ನಾವು ಒಂದೇ ರನ್ನಲ್ಲಿ, ಸಿಂಗಲ್ ರನ್ನಲ್ಲಿ ಟ್ರಾವರ್ಸ್ ಮಾಡ್ಬೋದು. ಆ್ಯಕ್ಚುಲಿ ನಾವು ಲಿನಿಯರ್ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡಿದಾಗ ಇದರ ಎಲಿಮೆಂಟ್ಸನ್ನು ನಾವೇನು ಮಾಡ್ತೀವಿ, ಕಾಂಟಿಗ್ಯೂಯಸ್ ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಮಾಡ್ತೀವಿ ಸೀಕ್ವೆನ್ಷಿಯಲ್ ಆರ್ಡ್ರಲ್ಲಿ. ಇದರಿಂದ ನಮಗೆ ಏನು ಅರೇನ ಯೂಸ್ ಮಾಡಿಕೊಂಡು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಸುಲಭ. ಯಾಕೆಂದರೆ ಅರೇನಲ್ಲೂ ಹಾಗೆ ಇರುತ್ತೆ, ಕಾಂಟಿಗ್ಯೂಯಸ್ ಮೆಮೊರಿ ಅಲೊಕೇಶನ್ ಇರುತ್ತೆ. ಇಲ್ಲಿ ಲುಕ್ ಅಟ್ ದೀಸ್ ಎಕ್ಸಾಂಪಲ್ಸ್. ನಾವು ಈಗಾಗಲೇ ಕಲ್ತಿದ್ದೀವಿ ಏನು, ಡೇಟಾ ಸ್ಟ್ರಕ್ಚರ್ಸ್ ಅಂತಂದರೆ ಮೆಮೊರಿ ಒಳಗಡೆ ನಮಗೆ ಬೇಕಾದ ರೀತಿಯಲ್ಲಿ ಡೇಟಾನ ಸ್ಟೋರ್ ಮಾಡೋದು, ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತ. ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಮೆಥಡ್ಸ್ ಏನಕ್ಕೆ, ಡೇಟಾನ ಸ್ಟೋರ್ ಮಾಡಲಿಕ್ಕೆ. ಇಲ್ಲಿ ಒಂದು ಟೈಪ್ ಇದೆ ನೋಡಿ, ಇಲ್ಲಿ ಚೇರ್ಸ್ ಇದೆ, ಒಂದಷ್ಟು ಚೇರ್ಸ್ ಇದೆ, ಅದನ್ನು ಒಂದ್ರ ಮೇಲೊಂದು ಜೋಡಿಸಿದ್ದಾರೆ. ಇದು ಫಸ್ಟ್ ಹಾಕಿದ ಚೇರು, ಇದು ಅದರ ಮೇಲೆ ನೆಕ್ಸ್ಟು, ಹೀಗೆ ಒಂದಾದ ನಂತರ ಒಂದು ಚೇರನ್ನು ಪೇರಿಸ್ತಾ ಹೋಗಿದ್ದಾರೆ. ಇದು ಟಾಪ್ ಮೋಸ್ಟ್ ಚೇರ್, ಇದು ಎಲ್ಲದಕ್ಕಿಂತ ಮೇಲಿದೆ. ನಾವೀಗ ಆ ಚೇರ್ಸನ್ನು ಆ್ಯಕ್ಸಸ್ ಮಾಡಬೇಕು, ಬಳಸಬೇಕು ಅಂತಂದರೆ ಮೇಲಿರೋ ಚೇರ್ಸನ್ನ ತಗೊಳ್ತೀವಿ ನಾವು. ಯೂಶ್ವಲಿ ಕೆಳಗಿರೋ ಚೇರ್ಗೆ ಯಾರೂ ಕೈ ಹಾಕಲ್ಲ, ತೆಗಿಲಿಕ್ಕೆ ಕಷ್ಟ ಅದಲ್ವಾ. ಸೊ ಮೇಲ್ಗಡೆ ಇರೋ ಚೇರ್ ತಗೊಳ್ತೀವಿ. ಈ ಮೇಲ್ಗಡೆ ಇರೋ ಚೇರು ಎಲ್ಲದಕ್ಕಿಂತ ಕೊನೆಗೆ ಇದಕ್ಕೆ ಸೇರಿಸಿದ್ದು, ಆಯಿತಾ. ಸೊ ಕೊನೆಗೆ ಸೇರಿಸಿದ ಚೇರನ್ನು ನಾವು ಫಸ್ಟ್ ಆಚೆ ತೆಗಿತೀವಿ. ಆ ನಂತರ ಇದ್ರ ಕೆಳಗಿಂದು ಹೀಗೆ ಮೇಲಿಂದ ಚೇರ್ ತೆಗಿತಾ ಹೋಗ್ತೀವಿ. ಈ ಥರ ಕೂಡ ನಾವು ಡೇಟಾನ ಸ್ಟೋರ್ ಮಾಡ್ಬೋದು ಕಂಪ್ಯೂಟರ್ ಮೆಮೊರಿ ಒಳಗಡೆ. ಈ ಥರ ಅಂತಂದರೆ ಹೇಗೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಇಲ್ಲಿರೋಂಥ ಅಷ್ಟು ಚೇರ್ಸ್ ಪೈಕಿ ಈ ಮೇಲ್ಗಡೆ ಇರೋ ಚೇರು ಕೊನೆಗೆ ಇನ್ಸರ್ಟ್ ಮಾಡಿದ್ದು, ಬಟ್ ತೆಗಿಯೋವಾಗ ನಾವು ಅದನ್ನೇ ಫಸ್ಟ್ ತೆಗಿತೀವಿ. ಇದನ್ನು ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ, ಓಕೆನಾ. ಇಲ್ಲಿ ಎರಡನೇ ಎಕ್ಸಾಂಪಲಲ್ಲೂ ಕೂಡ ನೀವು ನೋಡಿ, ಇಲ್ಲಿ ಒಂದಷ್ಟು ರೋಟಿ ಆ ಚಪಾತಿ, ಇಲ್ಲಿ ಪೈಲ್ ಇದೆ, ಅದರದ್ದು ಒಂದು ಮೇಲೊಂದು ಚಪಾತಿಗಳೆಲ್ಲ ಹಾಕಿದ್ದಾರೆ. ನಾವು ಸಾಮಾನ್ಯವಾಗಿ ತೆಗಿಯುವಾಗ ಮಧ್ಯದಕ್ಕೆ ಅಥವಾ ಕೆಳಗಡೆ ತೆಗಿಯೋಕ್ಕೆ ಹೋಗಲ್ಲ ಅಲ್ವಾ, ಮೇಲ್ಗಡೆ ಚಪಾತಿ ತೆಗಿತೀವಿ. ದಟ್ ಈಸ್ ಅಗೈನ್ ಲಾಸ್ಟ್ ಇನ್ ಫಸ್ಟ್ ಔಟ್. ಕೊನೆಗೆ ಹಾಕಿದ ಚಪಾತಿ ಅದು ಮೇಲ್ಗಡೆಗೆ, ಅದನ್ನು ಫಸ್ಟ್ ತೆಗಿತೀವಿ. ಇನ್ನೊಂದು ಎಕ್ಸಾಂಪಲಲ್ಲಿ ಇಲ್ಲಿ ಟೆನ್ನಿಸ್ ಬಾಲ್ಸನ್ನು ಒಂದು ಜಾರೆಲ್ಲ ಹಾಕಿದ್ದೀವಿ. ಇಲ್ಲೂ ಕೂಡ ಹಾಗೆ ನಾವು ಬಾಲನ್ನು ತೆಗೆಯುವಾಗ ಕೊನೆಗೆ ಯಾವ ಬಾಲನ್ನು ಹಾಕಿದ್ವೋ ಜಾರ್ಗೆ, ಆ ಬಾಲನ್ನು ಹೊರ ತೆಗಿತೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್. ನೀವು ಈ ಮೂರು ಎಕ್ಸಾಂಪಲನ್ನು ಗಮನಿಸಿದ್ರೆ, ವಿಚ್ ಎವರ್ ದ ಎಲಿಮೆಂಟ್ ಇನ್ಸರ್ಟೆಡ್ ಅಟ್ ಲಾಸ್ಟ್ ವಿಲ್ ಬಿ ರಿಮೂವ್ ಫಸ್ಟ್, ಅದನ್ನು ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಈ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರು ಕೂಡ ಇದೇ ಪ್ರಿನ್ಸಿಪಲನ್ನು ಫಾಲೋ ಮಾಡುತ್ತೆ. ಹೇಗೆ ಅಂತಂದರೆ, ಅದಕ್ಕೆ ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಇನ್ಸರ್ಟ್ ಮಾಡಿರೋ ಎಲಿಮೆಂಟನ್ನು ಫಸ್ಟ್ ಆ್ಯಕ್ಸಸ್ ಮಾಡಬೇಕಾಗತ್ತೆ ನಾವು. ಇದು ನಮಗೆ ತುಂಬ ಕಡೆ ಯೂಸ್ ಆಗುತ್ತೆ ಈ ಥರ ಫೀಚರು. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ ಆಗಿದೆ. ಹಾಗಿದ್ರೆ ಡೆಫಿನೇಷನ್ ಏನು ಅಂತ ನೋಡೋಣ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ಸ್ದು.
A stack is a special type of data structure where elements are inserted from one end and elements are deleted from the same end. ಇದು ನೀವು ಗಮನದಲ್ಲಿಟ್ಕೋಬೇಕು. ನೋಡಿ, ಇದು ಸ್ಟ್ಯಾಕ್ ಅಂತ ಅಂದ್ಕೊಂಡ್ರೆ ಇದರೊಳಗಡೆ ಎಲಿಮೆಂಟ್ಸನ್ನ ನಾವು ಸ್ಟೋರ್ ಮಾಡ್ತೀವಿ. ಓಕೆ, ಎಲಿಮೆಂಟ್ಸ್ ಆರ್ ಇನ್ಸರ್ಟೆಡ್ ಫ್ರಮ್ ಒನ್ ಎಂಡ್. ನೋಡಿ, ಈ ಎಂಡಿಂದ ಇನ್ಸರ್ಟ್ ಮಾಡಿದ್ರೆ ಇದೇ ಎಂಡಿಂದಲೇ ಎಲಿಮೆಂಟನ್ನು ಡಿಲೀಟ್ ಮಾಡ್ತೀವಿ. ಈ ಎಂಡನ್ನು ಮುಟ್ಟಕ್ಕೆ ಹೋಗಲ್ಲ, ಬಾಟಮ್ ಎಂಡನ್ನು ಮುಟ್ಟಕ್ಕೆ ಹೋಗಲ್ಲ. 2 ಎಂಡ್ಸ್ ಇದ್ದರೂ ಕೂಡ ಒಂದು ಎಂಡಲ್ಲಿ ಮಾತ್ರ ಇನ್ಸರ್ಷನ್ ಮತ್ತು ಡಿಲಿಷನ್ ಮಾಡ್ತೀವಿ. ಇಂಥ ಸ್ಟ್ರಕ್ಚರನ್ನು ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಎ ಸ್ಟ್ಯಾಕ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್ ಆರ್ an ordered collection of items ಅಂತ ಹೇಳ್ಬೋದು. ordered collection of items where elements are inserted from one end and elements are deleted from the same end. ನಾವೇನೀಗ ಜಸ್ಟ್ ಮೆನ್ಷನ್ ಮಾಡಿದ್ವಿ, ಒಂದು ಎಂಡಿಂದ ಇನ್ಸರ್ಟ್ ಮಾಡ್ತೀವಿ, ಅದೇ ಎಂಡಿಂದ ರಿಮೂವ್ ಮಾಡ್ತೀವಿ ಅಂತ. ಅದನ್ನು ನಾವು ಟಾಪ್ ಅಂತ ಕರಿತೀವಿ. ಟಾಪ್ ಎಂಡ್, ಟಾಪ್ ಆಫ್ ದಿ ಸ್ಟ್ಯಾಕ್. ಇದು ಒಂದು ಸ್ಟ್ಯಾಕ್ ಅಂತಂದರೆ ಇದನ್ನು ಟಾಪ್ ಎಂಡ್ ಅಂತ ಕರಿತೀವಿ. ದ ಪೊಸಿಷನ್ ಫ್ರಮ್ ವೇರ್ ಎಲಿಮೆಂಟ್ಸ್ ಆರ್ ಇನ್ಸರ್ಟೆಡ್ ಆ್ಯಂಡ್ ಫ್ರಮ್ ವೇರ್ ಎಲಿಮೆಂಟ್ಸ್ ಆರ್ ಡಿಲೀಟೆಡ್ ಈಸ್ ಕಾಲ್ಡ್ ಟಾಪ್ ಆಫ್ ದ ಸ್ಟ್ಯಾಕ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ನಾವು ಹೋಟೆಲ್ಗೆ ವಿಸಿಟ್ ಮಾಡಿದಾಗ ನಾವು ಇದನ್ನು ಗಮನಿಸ್ತೀವಿ. ಏನು, ಅಲ್ಲಿ ಪ್ಲೇಟ್ಸನ್ನು ಈ ಥರ ಒಂದ್ರ ಮೇಲೊಂದು ಜೋಡಿಸಿಟ್ಟಿರ್ತಾರೆ. ಮೇಲ್ಗಡೆ ಇರೋ ಪ್ಲೇಟನ್ನು ಫಸ್ಟು ತಗೊಳ್ತಾರೆ, ಆಮೇಲೆ ಅದ್ರ ಕೆಳಗಡೆ ಇರೋವಂಥ ಪ್ಲೇಟು ಈ ಥರ ತಗೊಳ್ತೀವಿ. ಇದು ಕೂಡ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಥರ ಇದೆ ನೋಡಿ. ಇದು ಫಸ್ಟ್ ಎಲಿಮೆಂಟ್, ಇದು ಸೆಕೆಂಡ್, ಇದು ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, ಏಯ್ತ್, ನೈನ್ತ್, 10th, 11th, 12th ಎಲಿಮೆಂಟ್. ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ 12th ಎಲಿಮೆಂಟ್ ಇದೆ. ಅದನ್ನೇ ಫಸ್ಟ್ ನಾವು ರಿಮೂವ್ ಮಾಡಬೇಕು. ಕಂಡೀಷನ್ಸ್ ಏನಿಲ್ಲಿ, ದ ಪ್ಲೇಟ್ಸ್ ಆರ್ ಇನ್ಸರ್ಟೆಡ್ ಫ್ರಮ್ ದ ಟಾಪ್ ಓನ್ಲಿ. ನಾವು ಪ್ಲೇಟನ್ನ ಕೆಳಗಡೆ ಇಡೋಕ್ಕೆ ಹೋಗಲ್ಲ, ಆಯಿತಾ. ಹೊಸ ಪ್ಲೇಟನ್ನು ನಾವು ಇಡುವಾಗ ಇದ್ರ ಮೇಲ್ಗಡೆ ಇಡ್ತೀವಿ. ಇದು ಫಸ್ಟು. ಇಫ್ ಎ ಪ್ಲೇಟ್ ಈಸ್ ರಿಕ್ವೈರ್ಡ್ ದ ಟಾಪ್ ಮೋಸ್ಟ್ ಪ್ಲೇಟ್ ಈಸ್ ಸೆಲೆಕ್ಟೆಡ್. ತೆಗಿಬೇಕು ಅಂತಂದಾಗ ನಾವು ಟಾಪ್ ಮೋಸ್ಟ್ ಎಲಿಮೆಂಟನ್ನೇ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ದಿಸ್ ಪ್ರೊಸೆಸ್ ಆಫ್ ಇನ್ಸರ್ಟಿಂಗ್ ದ ಪ್ಲೇಟ್ಸ್ ಅಟ್ ದ ಟಾಪ್ ಆ್ಯಂಡ್ ರಿಮೂವಿಂಗ್ ದ ಪ್ಲೇಟ್ಸ್ ಫ್ರಮ್ ದ ಟಾಪ್ ಈಸ್ ಕಾಲ್ಡ್ ಸ್ಟ್ಯಾಕಿಂಗ್ ಆಫ್ ಪ್ಲೇಟ್ಸ್. ಆ ವರ್ಡು ಸ್ಟ್ಯಾಕಿಂಗ್ ಅನ್ನೋದು ಇದೇ ಪ್ರೋಸೆಸ್ಸನ್ನು ಸೂಚಿಸುತ್ತೆ. ಹಾಗಾಗಿ ನಾವು ಈ ಡೇಟಾ ಸ್ಟ್ರಕ್ಚರ್ಗೆ ಸ್ಟ್ಯಾಕ್ ಅಂತಲೇ ಕರಿತೀವಿ. ಸ್ಟ್ಯಾಕ್ ಅಂತಂದರೆ ಪೈಲ್ ಅಂತ, ಒಂದ್ರ ಮೇಲೊಂದು ಪೇರ್ಸಿಟ್ಟಿರೋದು ಒಂದು. ಅಲ್ಲಿ ಡೇಟಾನ ಇನ್ಸರ್ಟ್ ಮಾಡೋವಾಗ ಮೇಲಿಂದ ಇನ್ಸರ್ಟ್ ಮಾಡ್ತೀವಿ, ತೆಗೆಯುವಾಗಲೂ ಕೂಡ ಮೇಲಿಂದಲೇ ತೆಗಿತೀವಿ. ಸೊ ಇದಕ್ಕೆ ಒನ್ ಎಂಡಿಂದ ಈ ಆಪ್ರೇಷನ್ಸನ್ನು ಮಾಡ್ತೀವಿ. ಸೊ ಸ್ಟ್ಯಾಕ್ ಈಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಕಾನ್ಸೆಪ್ಟ್ಸ್ ಇನ್ ಕಂಪ್ಯೂಟರ್ ಸೈನ್ಸ್. ಈ ಚಿತ್ರ ನೋಡಿಕೊಂಡು ನಾವು ಇದುವರೆಗೂ ಕಲ್ತಿರೋದನ್ನು ರೀಕಾಲ್ ಮಾಡ್ಬೋದು. ಎ ಸ್ಟ್ಯಾಕ್ ಈಸ್ an ordered collection of items into which new items may be inserted and from which items may be deleted at the one end, that is top. Unlike array, stack provides insertion and deletion of items, so that a stack is a dynamic, constantly changing object. A single end of the stack is designated as the stack top. New items may be put on top of the stack, or items which are at the top of the stack may be removed. Primitive operations that can be performed on stacks are push and pop. Those are the two only changes that can be made on stack elements. When an item is added to the stack is called push, and when item is removed it is pop. There is no upper limit on the number of items that may be kept in a stack. Pushing another item into the stack
merely produces a larger collection of items. However, if a stack contains a single item and the stack is popped, the resulting stack contains no items and is called as empty stack. ಅಂದರೆ ನಾವು ಇನ್ಸರ್ಷನ್ ಮಾಡುವಾಗ ಎಷ್ಟು ಎಲಿಮೆಂಟ್ ಇನ್ಸರ್ಟ್ ಮಾಡಬೇಕು ಅನ್ನೋದಕ್ಕೆ ಲಿಮಿಟ್ ಇಲ್ಲ ಸ್ಟ್ಯಾಕಿಗೆ. ಆದರೆ ಪಾಪ್ ಮಾಡುವಾಗ ಮಿನಿಮಮ್ ಒಂದು ಎಲಿಮೆಂಟ್ ಸ್ಟ್ಯಾಕಲ್ಲಿ ಇರಬೇಕು. ಇಲ್ಲ ಅಂದರೆ ಎಂಪ್ಟಿ ಸ್ಟ್ಯಾಕಿಂದ ನಾವು ಎಲಿಮೆಂಟನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ದ ಸ್ಟ್ಯಾಕ್. ಇದು ಬಾಟಮ್ ಎಂಡ್, ಇದು ಟಾಪ್ ಎಂಡ್. ಎಲಿಮೆಂಟನ್ನು ಇನ್ಸರ್ಟ್ ಮಾಡೋದು ಪುಷ್ ಅಂತ ಕರಿತೀವಿ, ಡಿಲೀಟ್ ಮಾಡೋದನ್ನು ಪಾಪ್ ಅಂತ ಕರಿತೀವಿ. ಇವುಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. In today's session, what we have learnt is, in linear data structure, data is arranged in linear sequence. A stack is a special type of data structure where elements are inserted from one end and elements are deleted from the same end, which is called as top end. That's all for now. In the next session, we will get to know how push and pop operations can be performed on a stack. Thank you.